ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಕೇಕ್ಸ್ನ ಮಾಡೋಣ. ಸೊ ಇದಕ್ಕೆ ನೋ ಓವನ್, ನೋ ಮೈದಾ ಹಾಗೆ ನೋ ಶುಗರ್. ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ಇಲ್ಲದೇ ನಾವು ಇವತ್ತು ಕೇಕ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ನಾನು ಇದಕ್ಕೆ ತೊಗೊಂಡಿರೋ ಐಟಮ್ಸ್ ಬಂದು ಓರಿಯೋ ಬಿಸ್ಕೆಟ್ ಆ್ಯಂಡ್ ಚಾಕ್ಲೇಟ್. ಸೊ ಚಾಕ್ಲೇಟ್ ನೀವು ಯಾವ್ದು ಬೇಕಾದ್ರೆ ತೊಗೋಬೋದು. ನನ್ನ ಹತ್ರ ಬೇರೆ ಆಪ್ಷನಲ್ ಇರಲಿಲ್ಲ ಅಂತ ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ. ಸೊ ಫಸ್ಟು ನಾನು ಬಿಸ್ಕೆಟ್ಸ್ನ ನೀಟಾಗಿ ಪೌಡರ್ ಮಾಡಿಕೊಂಡೆ. ಸೊ ಪೌಡರ್ ಮಾಡ್ಕೊಂಡಿದ ತಕ್ಷಣ ಇದಕ್ಕೆ ನಾನು 1 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಯಾಕಂದರೆ ಯಾವುದೇ ಥರ ಕೇಕು ಪಫಿಯಾಗಿ ಬರಲಿ ಅಂದ್ಬಿಟ್ಟು ನಾನು ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ ಸ್ವಲ್ಪ. ಸೊ ಬೇಕಿಂಗ್ ಸೋಡಾ ಹಾಕಾದ್ಮೇಲೆ ಇದಕ್ಕೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೆ. ಸೊ ನಾನು ಹಾಲೇನು ಕುದಿಸಿಲ್ಲ, ಡೈರೆಕ್ಟ್ ಹಾಗೆ ಹಾಕ್ತಾಯಿದ್ದೀನಿ. ಸೊ ಹಾಲು ಹಾಕ್ಕೊಂಡು ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಸತಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸ್ಚರ್ ರೆಡಿ ಆಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀಟಾಗಿ ಇದನ್ನು ನಾವು ಒಂದು ಕಪ್ ತಗೊಂಡು ಅದಕ್ಕೆ ಸ್ವಲ್ಪ ಗೀ ಅಥವಾ ಬಟರ್ ಆದರೂ ಹಾಕ್ಕೋಬೋದು ನಾವು. ಸೊ ಎರಡರಲ್ಲಿ ಯಾವುದನ್ನ ಒಂದು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡಿಬಿಟ್ಟು ಇದಕ್ಕೆ ನಾವು ಏನು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟು ನೀವು ಚೆನ್ನಾಗಿ ನೀರನ್ನ ಕುದಿಯೋಕ್ಕೆ ಇಟ್ಬಿಡಿ. ಚೆನ್ನಾಗಿ ನೀರು ಕುದೀತಾ ಇದ್ದಂಗೆ ಇದನ್ನು ನಾವು ಇಡಬೇಕಾಗತ್ತೆ. ಸೊ ಈ ಥರ ಈಸಿಯಾಗಿ ನಾವು ಹೋಮ್ ಮೇಡ್ ಕೇಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಆಚೆ ಕಡೆ ತುಂಬ ಮೈದಾ ಎಲ್ಲ ಹಾಕಿರ್ತಾರೆ. ಸೊ ಅದು ತಿನ್ನೋಕ್ಕೆ ತುಂಬ ಹೆವಿ ಅನಿಸುತ್ತೆ. ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀವು ಯಾವ ಚಾಕ್ಲೇಟ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಫಸ್ಟ್ ಟೈಮ್ ನಿಮಗೆ ಮೆನ್ಷನ್ ಮಾಡಿದ್ದೆ. ಸೊ ಡಾರ್ಕ್ ಚಾಕ್ಲೇಟ್ಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಡೈರಿ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ ಅಂತ ನಾನು ಡೈರಿ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಸೊ ಒಂದೊಂದು ಪೀಸ್ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ನ ಇದ್ರೊಳಗಡೆ ಹಾಕಿಬಿಟ್ಟು ಆಮೇಲೆ ನಾನು ಇದು ನೀರು ಏನು ಕುದ್ದಿರುತ್ತೆ ಅದಕ್ಕೆ ಈ ಥರದ್ದು ಒಂದು ಸ್ಟ್ಯಾಂಡ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ತೂತ್ ಪಾತ್ರೆ ಇಡಬೇಕಾಗತ್ತೆ. ಸೊ ಜಸ್ಟ್ ಇದು ಸ್ಟೀಮ್ ಆಗೋಕ್ಕಷ್ಟೇ. ಸೊ ಈ ಥರ ಇಟ್ಟು ಕೇಕ್ಸ್ನ ನಾವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಇದರೊಳಗಡೆ ಇಟ್ಬಿಟ್ಟು ಕರೆಕ್ಟಾಗಿ 15 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು, ಕೇಕ್ ರೆಡಿ ಆಗಿಬಿಡುತ್ತೆ. ಸೊ ನಾನು 15 ಮಿನಿಟ್ಸ್ ಅಷ್ಟೇ ಕುಕ್ ಮಾಡಿದ್ದು. ಕೇಕ್ ಸಖತ್ತಾಗಿ ರೆಡಿಯಾಗಿತ್ತು. ಸೊ ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.